ಹರಿ ಶ್ರೀ ಗಣಪತಿಯೇ ನಮಃ. ಅವಿಘ್ನಮಸ್ತು ಶ್ರೀ ಗುರುಭ್ಯೋ ನಮಃ. ಗುರು ಚರಣಂ ಶರಣಂ ಗುರು ಚರಣಂ ಶರಣಂ ಗುರು ಚರಣಂ ಶರಣಂ. ಮುರುಳಿ ಸ್ವಾಮಿಯ ನಮಸ್ಕಾರಗಳು. ಶುಕ್ರವಾರ ಹಾಗೂ ಶನಿವಾರ ಅಮಾವಾಸ್ಯೆ ಕಳೆದ ಮೇಲೆ ಬರುವಂಥ ದಿನದಂದು ಗೌರಿ ಗಣೇಶದ ಹಬ್ಬದ ಶುಭಾಶಯಗಳು ಇಡೀ ಕರ್ನಾಟಕ ಜನತೆಗೆ. ಈ ಮುರುಳಿ ಸ್ವಾಮಿ ಪ್ರಯುಕ್ತವಾಗಿ ನಿಮ್ಮೆಲ್ಲರಿಗೂ ಆರೋಗ್ಯ ಕ್ಷೇಮ ಭಾಗ್ಯ ಎಲ್ಲವೂ ಸಿಗಲಿ ಅಂತ ಭಗವಂತರಲ್ಲಿ ಬೇಡ್ತೀನಿ. ಈ ದಿನ ಈ ಆಡಿಯೋದಲ್ಲಿ ಗಣಪತಿ ಬಗ್ಗೆ 4 ಮಾತು ಮಾತಾಡ್ತೀನಿ. ಏನಪ್ಪ ಅಂದರೆ, ಪ್ರತಿಯೊಬ್ಬರು ಮನೆಯಲ್ಲೂ ವಿಘ್ನಗಳು ನಡೀತಾ ಇರ್ತದೆ. ಏನೇ ಸಮಸ್ಯೆಗಳು ಬಂದರೂ ಏನು ಮಾಡಿದ್ರು ನಡೀತಾ ಇರಲ್ಲ. ತಂದೆ ತಾಯಿಯಲ್ಲಿ ಕಲಹ, ದಾಂಪತ್ಯದಲ್ಲಿ ವಿರಸ, ಮಕ್ಕಳಲ್ಲಿ ವಿರಸ, ಪರಸ್ಪರ ವಿರೋಧ, ಮನೆಯಲ್ಲಿ ಏನು ಮಾಡೋದು ಕೆಲಸಗಾರರು ಜರುಗೋದಿಲ್ಲ, ಹೊರಗಡೆ ಹೋದರೆ ಯಾವುದೇ ರೀತಿಯೂ ನಡೆಯೋದಿಲ್ಲ. ಈ ರೀತಿ ಇರೋರಿಗೆ ಆಗ ನೆಗೆಟಿವ್ ವಿಚಾರದಲ್ಲಿ ಮನೆಯಲ್ಲಿ ಅಶಾಂತಿಗಳಾಗಿರೋದ್ರಿಂದ ಕೆಲವೊಂದು ವಿಚಾರಗಳು ಮನಸ್ಸಿಗೆ ತುಂಬ ಬೇಜಾರಾಗುವಂಥ ವಿಚಾರಗಳು ನಡೀತಾ ಇರ್ತದೆ. ಅದಕ್ಕೆ ಇದೊಂದು ಕಾಲಾವಕಾಶ, ಸುವರ್ಣ ಅವಕಾಶ. ಈ ಗಣಪತಿ ಹಬ್ಬದ ದಿವಸ ಒಳ್ಳೆಯ ಒಂದು ಅರ್ಚಕರನ್ನ ಕರೆಸಿ ಅಷ್ಟದ್ರವ್ಯದಿಂದ ಹೋಮವನ್ನು ಮಾಡಿಸ್ಬೇಕು. ಈ ಅಷ್ಟದ್ರವ್ಯದ ಹೋಮವನ್ನು ಮಾಡಿಸಿದಾಗ ಅದರಲ್ಲಿ ಗರ್ಕೆಯಿಂದ ಮೂಲ ಮಂತ್ರ, ಗಣಪತಿ ಮೂಲ ಮಂತ್ರವನ್ನು ಜಪಿಸಿ ಆ ಗರ್ಕೆಯಿಂದ ಭಗವಂತನಿಗೆ ಅರ್ಚನೆಯನ್ನು ಮಾಡಬೇಕು. ಒಂದು 21 ಸಾರಿ, ಒಂದು 54 ಸಾರಿಯೋ ಇಲ್ಲ 108 ಬಾರಿಯೋ ಹೇಳ್ಬಿಟ್ಟು ಗಣಪತಿ ಮೂಲ ಮಂತ್ರದಿಂದ ಅರ್ಚನೆ ಮಾಡಿ ನಿಷ್ಕಲ ಮನಸ್ಸಿನಿಂದ ಭಗವಂತನಿಗೆ ಈ ರೀತಿ ಮಾಡಿದ್ರೆ ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ವಿಘ್ನಗಳ ನಿವಾರಣೆಯಾಗಿ ಇಷ್ಟಕಾರ್ಯ ಸಿದ್ಧಿ ಫಲ ಖಂಡಿತವಾಗಲೂ ಸಿಗುತ್ತದೆ. ಹೋಮವನ್ನು ಮಾಡಿಸಿ ಅರ್ಚನೆಯನ್ನು ನೀವು ವೈಯಕ್ತಿಕವಾಗಿ ಮೂಲ ಮಂತ್ರದಿಂದ ನೀವು ಮಾಡಬೇಕು. ಗರಿಕೆಯಿಂದ ಅರ್ಚನೆ ಮಾಡಬೇಕು. ಆ ಮೂಲ ಮಂತ್ರ ಏನಪ್ಪ ಅಂತ ಹೇಳಿದ್ರೆ ನಿಮಗೆಲ್ರಿಗೂ ಹೇಳ್ಕೊಡ್ತೇನೆ. ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ. ಈ ರೀತಿ ಹೇಳೋದ್ರಿಂದ, ಮಾಡೋದ್ರಿಂದ ಪುಷ್ಪದಿಂದ ಬೇಕಾದ್ರೆ ಅರ್ಚನೆ ಮಾಡ್ಬೋದು, ಅಕ್ಷತೆ ಕಾಳು ಹೂವನ್ನು ಮಡಗಿ ಮಾಡ್ಬೋದು, ಗರ್ಕೆಯಿಂದ ಮಾಡ್ಬೋದು. ಆ ಭಗವಂತನಿಗೆ ಇಷ್ಟವಾಗಿರೋ ಗರ್ಕೆ ಖಂಡಿತವಾಗ್ಲೂ ಅದರಿಂದ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಒಂದು ಯಶಸ್ವಿಯನ್ನು ಕಾಣ್ತೇನೆ. 108 ಗರ್ಕೆಯನ್ನು ತಗೊಂಡು ಒಂದೊಂದು ಸಾರಿ ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಹೀಗೆ 108 ಬಾರಿ ಆ ಪರಮಾತ್ಮನಿಗೆ ಗರ್ಕೆಯಿಂದ ಅರ್ಚನೆ ಮಾಡಿ ಇಷ್ಟ ನೈವೇದ್ಯವನ್ನು ಕೊಟ್ಟು ಆರಾಧನೆ ಮಾಡಿದರೆ ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ವಿಘ್ನಗಳನ್ನು ನಿವಾರಣೆ ಮಾಡಿ ಇಷ್ಟಕಾರ್ಯ ಸಿದ್ಧಿಯನ್ನು ಹೊಂದಿತೀರಾ. ಆ ಒಂದಿನ ಮಾತ್ರ ಮಂತ್ರನ ಹೇಳಿದ್ರೆ ಸಾಲದು. ಬೆಳಗ್ಗೆ ಸಂಜೆ 108 ಬಾರಿ ನೀವು ದೀಪವನ್ನು ಹಚ್ಚಿಸಿ ಗಣಪತಿ ಮುಂದೆ ಕೂತ್ಕೊಂಡು ಕೆಳಗೆ ಒಂದು ಮಣೆಯನ್ನು ಹಾಕಿ ಪ್ರತಿನಿತ್ಯ ಗರ್ಕೆಯಿಂದ ಮೊದಲನೇ ಸತಿ 108 ಹೇಳಿದ್ರೆ ನಿಮಗೆ ಸಾಧ್ಯವಾದ 108 ಹೇಳಿದ್ರೆ ಶೀಘ್ರ ಫಲ. ಇಲ್ಲ ಅಂದರೆ ನಿಮಗೆ ಕೆಲಸಗಳಿದೆ, ಏನೋ ಕೆಲವು ವಿಚಾರಗಳಾಗಿ ಮನೆಯಲ್ಲಿ ಆ ಒಂದು ಸೌಕರ್ಯಗಳಿಲ್ಲ ಅಂತ ಹೇಳಿದ್ರೆ 21 ಬಾರಿ ನಾನು ಹೇಳಿ ಆ ಭಗವಂತನ ನಾಮಸ್ಮರಣೆ ಮಾಡಿ ಹೋಮವನ್ನು ಮಾಡಿಸಿ ತುಂಬ ಚೊಕ್ಕವಾಗಿ ಚಿಕ್ಕದಾಗಿಯೇ ಮಾಡ್ಬೋದು. ಏನಂತ ದುಬಾರಿ ಏನು ಇರೋದಿಲ್ಲ. ಗಣ ಹೋಮವನ್ನು ಅರ್ಚಕರಿಂದ ಕರೆಸಿ ಮಾಡಿಸಿ ದುಬಾರಿ ಏನಾಯಿತು ಅಂತ ಹೇಳಿದ್ರೆ ನಮ್ಮ ಈ ಫೋನ್ ನಂಬರ್ನಲ್ಲಿ ಕಾಂಟ್ಯಾಕ್ಟ್ ತೊಗೊಳ್ಳಿ, ನಾನು ಕೇಳಿ ನಾನು ತುಂಬ ಚೊಕ್ಕವಾಗಿ ಚಿಕ್ಕದಾಗಿ ತುಂಬ ಕಡಿಮೆ ಸಂಖ್ಯೆಯಲ್ಲಿ ನಾನು ಮಾಡಿಕೊಡ್ತೀನಿ. ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಒಂದು ಯಶಸ್ಸನ್ನು ಕಾಣ್ತೀರಾ ಅಂತ ಹೇಳಿ ಈ 4 ಮಾತನಾಡಿ ಮುಗಿಸ್ತಾ ಇದ್ದೀನಿ. ಮುರುಳಿ ಸ್ವಾಮಿ ವಂದನೆಗಳು.